ಹುಷಾರಾಗ್ಬೇಕು ಅಂತ ಇತ್ತು ಅನ್ಸುತ್ತೆ. ಬಿರಿ ಪಾಪಮ್ಮ, ಅವ್ರು ಬೇರೆ ಕಾರಲ್ಲಿ ಇದ್ದಾರೆ, ಇನ್ನೇನು ಬರ್ತಾರೆ. ಅದು ಸರಿ, ಏನು ಮನೆಯೆಲ್ಲ ಇಷ್ಟೊಂದು ಡೆಕೋರೇಟ್ ಆಗಿ ಹೋಗಿದೆ? ತುಳಸಿ ಅಮ್ಮವರು ನಿನ್ನೆ ಫೋನ್ ಮಾಡಿ ಹೇಳಿದ್ರು, ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ, ಮನೆ ಜೋರಾಗಿ ಆಚರಿಸೋಣ, ಅದಕ್ಕೆ ಮನೆಯೆಲ್ಲ ಅಲಂಕಾರ ಮಾಡಿಸಿ ಅಂತ. ನನಗೆ ತಿಳಿದ ಮಟ್ಟಿಗೆ ಮಾಡಿಸಿದ್ದೀನಿ. ಅಮ್ಮ, ಯಾವಾಗ ಇದನ್ನೆಲ್ಲ ಮಾಡಕ್ಕೆ ಹೇಳ್ಬಿಟ್ರಿ ನೀವು? ನನಗಂತೂ ಸಂಕ್ರಾಂತಿ ಅನ್ನೋದೇ ನೆನಪಿರ್ಲಿಲ್ಲ. ಹೌದಲ್ವಾ? ಎನಿ ಹೌ, ಹ್ಯಾಪಿ ಸಂಕ್ರಾಂತಿ. ಅಣ್ಣ, ನಮ್ಮನೆ ಇನ್ನೂ ಹಾಗೆ ಇದೆಯಲ್ಲೋ, ನಾವು ಬೆವರು ಸುರಿಸಿ ಕಟ್ಟಿದ ಮನೆ. ಹೌದು ಮಹೇಶ, ಎಲ್ಲ ಹಾಗೆ ಇದೆ. ಮಹೇಶ್ ಅಯ್ಯವರೇ, ಪಾಪಮ್ಮ, ನೀವು ಮಾತ್ರ ಹಾಗೆ ಇದ್ದೀರಾ. ಅದೇ ನಗು, ಅದೇ ಮುಗ್ಧತೆ. ನಿಮ್ಮನ್ನ ಈಗ ನೋಡೋ ದಿನ ಯಾವಾಗ ಬರುತ್ತೋ ಅಂದ್ಕೊಂಡಿದ್ದೆ, ಕೊನೆಗೂ ಭಗವಂತ ಕಂಡುಬಿಟ್ಟ.